ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಯಡಿಯೂರಪ್ಪನವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಕೇಂದ್ರದ ನಾಯಕರು ನಡ್ಡಾಜಿಯವರು, ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಅವ್ರಿಗೆ ಮುಖ್ಯಮಂತ್ರಿ ಆಗುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅವರು ನಮ್ಮೆಲ್ಲರ ದೃಷ್ಟಿಯಿಂದ ಅವರೇ ಇನ್ನೂ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿರಬೇಕು. ಫ್ಲಡ್ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ ಅಷ್ಟು ವಯಸ್ಸಾಗಿದ್ದರೂ ಕೂಡ ಯುವಕರ ನಾಚಿಸುವಂಥ ರೀತಿಯಲ್ಲಿ ಓಡಾಡಿದ್ದಾರೆ. ಯಡಿಯೂರಪ್ಪನವರು ಬೀದಿ ಬೀದಿ ಸುತ್ತಿದ್ದಾರೆ, ಕೆಲಸ ಮಾಡಿದ್ದಾರೆ. ಅದರಿಂದ ಏನೂ ತಪ್ಪಿಲ್ಲದೆ, ಯಡಿಯೂರಪ್ಪನವ್ರದ ಯಾವುದೇ ತಪ್ಪಿಲ್ಲದೆ ತೆಗೆಯುವಂಥದ್ದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದರಿಂದ ನಾನು ಮೊನ್ನೆನೂ ಕೂಡ ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಬಂದಿದ್ದೀನಿ. 4-5 ನಾಯಕರು, ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ, ಸಂತೋಷ್ ಅವ್ರನ್ನ ಭೇಟಿ ಮಾಡಿದ್ದೀನಿ, ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಭೇಟಿ ಮಾಡಿದ್ದೀನಿ, ನಮ್ಮ ಇನ್ಚಾರ್ಜ್ ಅವರು ಅರುಣ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ, ನಮ್ಮ ರೈಲ್ವೆ ಮಂತ್ರಿಗಳನ್ನು ಭೇಟಿ ಮಾಡಿದ್ದೀನಿ. ಎಲ್ಲೂ ಕೂಡ ಈ ನಾಯಕತ್ವದ ಬದಲಾವಣೆ ಬಗ್ಗೆ ಎಲ್ಲೂ ಕೂಡ ಪ್ರಶ್ನೆ ಉದ್ಭವ ಆಗಿಲ್ಲ. ಇದು ಕರ್ನಾಟಕದಲ್ಲೇ ಗಿರಿಗಿಟ್ಲೆ ಹೊಡಿತಾ ಇದೆ. ಕರ್ನಾಟಕದಲ್ಲಿ ಮಾತ್ರ ಇದು ಸುದ್ದಿ ಆಗಿರೋದು. ಡೆಲ್ಲಿಯಲ್ಲಿ ಯಾವುದೇ ರೀತಿ ಸುದ್ದಿ ಇಲ್ಲ. ಕೇಂದ್ರದ ನಾಯಕರ ತೀರ್ಮಾನ ಅಂತಿಮ. ಈ ಕೇಂದ್ರ ನಾಯಕರು ಏನು ತೀರ್ಮಾನ ತಗೊಂತಾರೋ ಅದೇ ಅಂತಿಮ. ಅದರಿಂದ ಕೇಂದ್ರ ನಾಯಕರು ಆ ಥರದ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡಿಲ್ಲ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಮುಖ್ಯಮಂತ್ರಿಗಳ ಸ್ಥಾನ ಕೊಡ್ಲಿ ಎಂದರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು. ಈ ಮೂಲಕ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ಬದಲಾವಣೆಗಳ ಬಗ್ಗೆ ನಾನು ಹೇಳಲ್ಲ, ಸಿಎಂ ಬದಲಾವಣೆ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಆದ್ಯತೆ ಕೊಡಿ ಎಂದರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು. ಬ್ರೇಕಿಂಗ್ ನ್ಯೂಸ್. ಉತ್ತರ ಕರ್ನಾಟಕದ ಲಿಂಗಾಯತರಿಗೆ ಆದ್ಯತೆ ಕೊಡ್ಲಿ. ನಮ್ಮ ಸಮಾಜದಲ್ಲೂ ಕೂಡ ಸಿಎಂ ಸ್ಥಾನಕ್ಕೆ ಸಮರ್ಥ ರಾಜಕಾರಣಿಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ. ಇದು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಬಾಗಲಕೋಟೆಯಲ್ಲಿ ಇವತ್ತು ಕೊಟ್ಟಿರುವಂತಹ ಹೇಳಿಕೆ. ಇತ್ತೀಚೆಗೆ ಕೇಳಿದಂತಹ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳಿಗೆ ಮಾತಾಡ್ತಿದ್ರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು. ಪಂಚಮಸಾಲಿ ಪೀಠದಲ್ಲಿ ನಮ್ಮ ಸಮಾಜದಲ್ಲಿ ಇದ್ದಾರೆ, ಉತ್ತರ ಕರ್ನಾಟಕದವರು ಇದ್ದಾರೆ, ಲಿಂಗಾಯತರ ಸಮುದಾಯದವರು ಇದ್ದಾರೆ, ನಮ್ಮ ಪಂಚಮಸಾಲಿಗೆ ಸಿಎಂ ಸ್ಥಾನ ಕೊಡ್ಲಿ ಅಂದ್ರು. ಈ ಮೂಲಕ ಆಗ್ರಹವನ್ನು ವ್ಯಕ್ತಪಡಿಸಿದ್ರು ಜಯ ಮೃತ್ಯುಂಜಯ ಸ್ವಾಮೀಜಿಗಳು. ಏನು ಹೇಳಿದ್ರು ಬನ್ನಿ ಕೇಳಿಸ್ಕೊಳ್ಳೋಣ. ಯಡಿಯೂರಪ್ಪನವರ ಒಪ್ಪಿಗೆ ಪಡ್ಕೊಂಡು ಅವ್ರನ್ನೇನಾದರೂ ಬದಲಾವಣೆ ಮಾಡುವಂಥ ಸಂದರ್ಭ ಅವರ ಒಪ್ಪಿಗೆ ಮೇಲೆ ಬಂತಪ್ಪ ಅಂದರೆ ಉತ್ತರ ಕನ್ನಡದವ್ರು ಮಾಡ್ರಿ ಅವಕಾಶ, ಅದ ಲಿಂಗಾಯತರು ಮಾಡ್ರಿ, ನಾನು ಪಂಚಮಸಾಲಿ ಪೀಠ ಗುರುಗಳು ನಮ್ಮ ಸಮಾಜಕ್ಕೆ ಅವಕಾಶ ಕೊಡ್ರಿ ಅಂತ. ಅದು ಯಾವತ್ತು ಯಾಕಂತ ಬಂದೆ ಅವ್ರ ಒಪ್ಪಿಗೆ ಮೇಲೆ ಏನಾದರೂ ಹಂಗೆ ಬಂದರೆ ನಮ್ಮ ಸಮಾಜಕ್ಕೆ ಕೊಟ್ಟಾಗ ಕೊಡಲಿ, ಯಾರು ಬೇಡಂತಾರೆ. ಯಡಿಯೂರಪ್ಪನವರ